ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ್ ಸರ್, ನಮಸ್ಕಾರಗಳು. ಸಾಷ್ಟಾಂಗ ನಮಸ್ಕಾರಗಳು. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ದ್ವಿಮಾಜಂ ನೃಹಜಮಹಮಮೇಜಂ ಧೇಜಮಾಮ್ನಾಜಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಜಃಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜಸ್ಪತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾಪಿ ಭೂಮಿ ವರಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸವನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸರಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ತೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೆ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಪದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರುನ್ ಮಮ ಶ್ರೀಪದಾನಂದ ತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 65ನೆಯ ಸುಧಾಮೂಲ, ಅದರಲ್ಲಿ ಬರುವಂತಹ ಅನುವ್ಯಾಖ್ಯಾನ ಶ್ಲೋಕವನ್ನ ನೋಡೋಣ. ಮೊದಲಿಗೆ ಯದಿ ತಾದೃಕ್ ಗುರುರ್ನಾಸ್ತಿ ನಿರ್ಣೀತ ಶ್ರವಣಾದಿಕಂ ತತ್ಸಿದ್ಧಾಂತಾನುಸಾರೇಣ ನಿರ್ಣಯಜ್ಞಾತ್ ಸಮಾಚರೇತ್. ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಮೊದಲು ಈಗ ವೇದ ವಾಕ್ಯಗಳನ್ನ ಶ್ರವಣ ಮಾಡ್ಬೇಕು, ವೇದ ಮಂತ್ರಗಳನ್ನ ಕೇಳ್ಬೇಕು, ಮನನ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಆಮೇಲೆ ಅಂತೆಲ್ಲ ಬಂತು. ಇದೆಲ್ಲ ಮಾಡ್ಬೇಕು ಅಂದ್ರೆ ಯಾರು ಮಾಡ್ಬೇಕು? ಶಿಷ್ಯ ಮಾಡ್ಬೇಕು. ಆದ್ರೆ ಯಾವ ಶಿಷ್ಯ ಮಾಡ್ಬೇಕು ಅಂದ್ರೆ, ಗುರುಗಳು ಉಪದೇಶ ಕೊಡ್ತಾರೆ ಒಬ್ಬ ಶಿಷ್ಯನಿಗೆ, ಅದು ಅವನ ಯೋಗ್ಯತೆಯನ್ನ ತಿಳ್ಕೊಂಡು. ಹಾಗಾದ್ರೆ ಯಾರಿಗೆ ಯೋಗ್ಯತೆ ಇದೆಯೋ ಅಂಥ ಯೋಗ್ಯತಾ ಉಳ್ಳಂತಹ ಶಿಷ್ಯನನ್ನ ಕುರಿತು ಗುರುಗಳು ಉಪದೇಶ ಕೊಡ್ತಾರೆ. ಆಗ ಆ ಗುರು ಉಪದೇಶಕ್ಕೆ ಅನುಗುಣವಾಗಿ ಆ ಶಿಷ್ಯ ವೇದ ಮಂತ್ರಗಳ ಶ್ರವಣ ಅಥವಾ ವೇದ ಆಧಾರವಾದ ಶಾಸ್ತ್ರಗಳ ಶ್ರವಣ ಮಾಡ್ತಾನೆ, ಅಲ್ಲಿ ಹೇಳಿರುವ ವಿಷಯಗಳನ್ನ ಮನನ ಮಾಡ್ತಾನೆ, ಆಮೇಲೆ ದೇವರ ಧ್ಯಾನ ಮಾಡ್ತಾನೆ. ಇದೆಲ್ಲ ಸರಿ. ಆದ್ರೆ ಈಗ ಆ ಗುರು ಸಿಕ್ಕಿದ್ರೆ ಅಂತ ಗುರು ಸರಿ, ಅಂತ ಗುರುನೇ ಸಿಗ್ಲಿಲ್ಲ ಅಂದ್ರೆ ಕೇಳೋದೆಲ್ಲ ಆಗೋದೇ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾರೆ.
ಹಾಗಾದ್ರೆ ಶ್ರವಣ, ಮನನ ಮತ್ತೆ ಧ್ಯಾನ. ಪಂಚಾಮೃತ ಎಳ್ನೀರು ತಗೊಂಡಷ್ಟೇ, ಒಂದ್ಸತಿ ಆಯ್ತಷ್ಟೇ. ಅಷ್ಟಾಗತ್ತ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಈಗ ಪ್ರಶ್ನೆ ಏನಂದ್ರೆ ತಾದೃಶಸ್ಯ ಗುರೋಹ ದುರ್ಲಭತ್ವೇನ, ಅಂತ ಗುರುನೇ ಸಿಗೋದ್ ಕಷ್ಟ ಅಲ್ವಾ ಅಂತ. ಅಂದ್ರೆ ಎಂಥ ಗುರು? ಶಿಷ್ಯರ ಯೋಗ್ಯತೆಯನ್ನ ತಿಳ್ಕೊಂಡು ಈ ಶಿಷ್ಯನಿಗೆ ನಾನು ಹೇಳ್ಬೋದು ಅಂತ ಅವನು ಉಪದೇಶ ಕೊಡ್ಬೇಕು ಗುರು. ಆಗ ಅದನ್ನ ಕೇಳಿಸೋ ಹಾಗೆ ಮಾಡ್ಬೇಕು, ಅವನಿಗೆ ಶ್ರವಣ ಮಾಡಿಸ್ಬೇಕು, ಮನನ ಮಾಡಿ ಆಮೇಲೆ ಧ್ಯಾನ ಎಲ್ಲ ಇದೆಲ್ಲ ಆಗ್ಬೇಕಲ್ಲ. ಅದ್ರ ಅಂತ ಗುರುನೇ ದುರ್ಲಭ ಆದ್ರೆ, ಸಿಗದೆ ಹೋದ್ರೆ ಆಗ ಶ್ರವಣ ಹೇಗ್ ಮಾಡೋದು? ಶ್ರವಣಾದಿಗಳನ್ನೇ ಮಾಡ್ಲಿಕ್ಕೆ ಆಗಲ್ವಲ್ಲ ಅಂತ. ಅಂದ್ರೆ ಇದರೆಲ್ಲ ಆಕ್ಷೇಪ ಯಾವಾಗ ಅಂದ್ರೆ ಒಬ್ಬ ಗುರು ಸಿಗ್ಲಿಲ್ಲ, ಗುರು ಸಿಗದೆ ಇದ್ದಾಗ ಶ್ರವಣಾದಿಗಳನ್ನ ಮಾಡ್ಲಿಕ್ಕೆ ಆಗಲ್ವಲ್ಲ ಅಂತ ಪ್ರಶ್ನೆ ಅಲ್ಲ. ಅಥವಾ ಲಭ್ಯಮಾನೋಪಿ ಅಸೌ, ಒಂದ್ ವೇಳೆ ಗುರು ಸಿಕ್ಕದ ಅಂತಾನು ಇಟ್ಕೊಡಿ, ಆದ್ರೆ ಗುರು ಸಿಗೋದ್ ಯಾವಾಗ? ಅನುಷ್ಠಿತ ಶ್ರವಣಾದಿನ ಆಧ್ಯಾತ್ಮಿಕ ಶಕ್ತಿ ಸಂಪನ್ನೇನೈವ ಶಿಷ್ಯೇಣ ಲಭ್ಯತೆ ನಾಣ್ಯೇನ. ಅಂದ್ರೆ ಗುರು ಸಿಗ್ಬೇಕು ಅಂದ್ರೆ ಕಷ್ಟ ಅಂತೆ. ಯಾಕೆಂದ್ರೆ ಅಂಥ ಗುರು ಸಿಗ್ಬೇಕು ಅಂದ್ರೆ ಶಿಷ್ಯನಾದವ್ ಮೊದಲು ಏನ್ ಮಾಡಿರ್ಬೇಕು? ಎಲ್ಲ ಕೇಳಿರ್ಬೇಕಂತೆ, ಶಾಸ್ತ್ರ ಶ್ರವಣ ಮಾಡಿ ಚೆನ್ನಾಗಿ ಮನನ ಮಾಡಿ ಆಮೇಲೆ ಎಲ್ಲ ಅನುಷ್ಠಾನ ಮಾಡಿ ಇದ್ರೆ ಆಗ ಅವನಿಗೆ ಆಧ್ಯಾತ್ಮಿಕ ಶಕ್ತಿ ಸಿಕ್ಕಿರತ್ತೆ. ಅಂದ್ರೆ ಗುರುಗಳು ಏನೇ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರತ್ತೆ. ಅಂತ ಶಿಷ್ಯ ಆಮೇಲೆ ಗುರುಗಳನ್ನ ಪಡ್ಕೊಳ್ತಾನಂತೆ. ಅಂದ್ರೆ ಇದೇನಾಯ್ತು ಅಂದ್ರೆ ಅನ್ಯೋನ್ಯಾಶ್ರಯ ಅಂತ. ಈ ಅನ್ಯೋನ್ಯಾಶ್ರಯ ಅಂತ ಬಂದ್ರೆ ಪ್ರತಿ ಸರಿ ಉದಾಹರಣೆನ ಹೇಳ್ತಾನೆ ಇರ್ತೀನಿ. ಯಾವುದು? ಮದ್ವೆ ಆಗೋವರ್ಗು ಹುಚ್ಚಿಬಿಡಲ್ಲ, ಹುಚ್ಚಿಬಿಡೋವರ್ಗು ಮದ್ವೆ ಆಗಲ್ಲ. ಇದೊಂದು ಅನ್ಯೋನ್ಯಾಶ್ರಯಕ್ಕೆ ಪ್ರಸಿದ್ಧವಾದ ಉದಾಹರಣೆ. ಇದಾಗೋರ್ಗ ಅದಲ್ಲ ಆಗಲ್ಲ, ಅದಾಗೋರ್ಗ ಇದಾಗಲ್ಲ ಅಂತ. ಹಾಗೆ ಗುರು ಸಿಗೋವರ್ಗೆ ಇವನಿಗೆ ಶ್ರವಣಾದಿಗಳೇ ಆಗಲ್ಲ. ಒಬ್ಬ ಒಳ್ಳೆ ಗುರು ಸಿಕ್ಕದ ಅಂದ್ರೆ ಆಮೇಲೆ ಇವನು ಅದನ್ನೆಲ್ಲ ಕೇಳ್ತಾ ಇರ್ಬೇಕು, ಮನನ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಆದ್ರೆ ಒಳ್ಳೆ ಗುರು ಸಿಗ್ಬೇಕು ಅಂದ್ರೆ ಮೊದಲು ಇವನು ಶ್ರವಣ ಮನನ ಧ್ಯಾನನು ಮಾಡಿರ್ಬೇಕಲ್ಲ. ಇದೊಂದ್ ರೀತಿ ಒಳ್ಳೆ ಗುರು ಸಿಗೋವರೆಗೆ ಅದಾಗಲ್ಲ, ಅದು ಮಾಡೋವರೆಗೂ ಅಂತ ಗುರು ಸಿಗಲ್ಲ. ಹೀಗಾಯ್ತು ಕತೆ. ಮತ್ತೆ ಇದನ್ನ ಏನ್ ಮಾಡೋದು ಇಂಥ ಸಂದರ್ಭದಲ್ಲಿ ಅಂತ. ಅದಕ್ಕೆ ಯದಿ ತಾದೃಕ್ ಗುರುರ್ ನಾಸ್ತಿ, ಒಂದ್ ವೇಳೆ ಅಂತ ಗುರುಗಳು ಸಿಗ್ತಾ ಇದ್ರೆ ಆಗ ಏನ್ ಮಾಡ್ಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ ಈಗ ಜಯತೀರ್ಥರು. ಈ ಅನುವ್ಯಾಖ್ಯಾನಕ್ಕೆ ಶ್ಲೋಕ ವಿವರಣೆ ಮಾಡ್ತಾರೆ. ಮೊದಲಿಗೆ ಆ ಶ್ಲೋಕದ ವಿವರಣೆ ಏನ್ ಬಂದಿದೆ ಅದನ್ನ ನೋಡೋಣ, ಆಮೇಲೆ ಅನುವ್ಯಾಖ್ಯಾನ ಶ್ಲೋಕದ ಅರ್ಥ ಹೋಗೋಣ. ಮೊದಲಿಗೆ ಶಾಸ್ತ್ರ ಎಷ್ಟ್ ತರ ಇದೆ ಅಂತ ಮೊದಲು ಒಂದು ಮಾತು ಹೇಳ್ತಾರೆ ಜಯತೀರ್ಥರು. ದ್ವಿವಿಧಂ ಶಾಸ್ತ್ರಂ ನಿರ್ಣೀತಂ ನಿರ್ಣೇತವ್ಯಂಚ. ಒಂದನ್ನ ನಿರ್ಣಯ ಮಾಡ್ಬೇಕಿನ್ನು, ಇನ್ನೊಂದು ನಿರ್ಣಯ ಆಗಿರೋದು. ಅಂದ್ರೆ ಈಗಾಗಲೇ ಸಿದ್ಧ ಆಗ್ಬಿಟ್ಟಿದೆ ಅರ್ಥ, ಅದು ನಿರ್ಣೀತ. ಇನ್ನೊಂದು ನಿರ್ಣಯತವ್ಯ, ಅದನ್ನ ನಿರ್ಣಯ ಮಾಡ್ಬೇಕಾಗಿ ಬಂದಿದೆ. ಅಂದ್ರೆ ಯಾವುದ ನಿರ್ಣಯ ಮಾಡ್ಬೇಕಾಗಿದೆ? ಈಗ ವೇದ ಮಂತ್ರಗಳಿದೆ, ವೇದ ಮಂತ್ರಗಳನ್ನ ಯಾವ ಜಾಗದಲ್ಲಿ ಸೇರಿಸ್ತೀರಿ? ಯಾವ ಕೋಟಿಯಲ್ಲಿ? ಇದು ನಿರ್ಣೀತ ಶಾಸ್ತ್ರಗಳಲ್ಲಿ ಸೇರಿಸ್ತೀರೋ ನಿರ್ಣೇತವ್ಯ ಶಾಸ್ತ್ರಗಳಲ್ಲಿ ಸೇರಿಸ್ತೀರೋ ಅಂತ. ಮೊದಲು ನಮಗೆ ನಿರ್ಣೀತ ನಿರ್ಣೇತವ್ಯ ಈ ಶಬ್ದಗಳಿಗೆ ಏನರ್ಥ ಅಂತ ಗೊತ್ತಾಗಬೇಕು. ಈಗೆಲ್ಲ ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಕರಿತೀವಿ, ವಿಷ್ಣು ತತ್ವ ವಿನಿರ್ಣಯ. ಏನ್ ನಿರ್ಣಯ ಅಂದ್ರೆ ಏನು? ನಿರ್ಣಯ ಅಂದ್ರೆ ನಿಶ್ಚಯ, ಜ್ಞಾನ. ಇದು ಹೀಗೆ ಅಂತ ನಿಶ್ಚಯ ಆಗೋದು. ಇದಮಿತ್ತಂ, ಇದು ಹೀಗೆ ಅಂತ ಒಂದು ಜ್ಞಾನ ಬರುತ್ತಲ್ಲ, ಅದನ್ನ ನಿರ್ಣಯ ಅಂತ ಕರೀತಾರೆ. ಈ ವೇದದ ಅರ್ಥ ನಿರ್ಣಯ ಆಗಿದ್ಯಾ? ಇನ್ನೂ ಆಗಿಲ್ಲ. ಒಂದು ವೇದ ಮಂತ್ರಕ್ಕೆ ಸರಿಯಾದ ಸಾಮಾನ್ಯ ಅರ್ಥನೇ ಗೊತ್ತಾಗ್ತಾ ಇಲ್ಲ. ಇನ್ನು ವಿಶೇಷವಾದ ಅರ್ಥ ಮಾಡಿ ತೀರ್ಮಾನ ಮಾಡೋದು ಯಾವಾಗ? ಬ್ರಹ್ಮಸೂತ್ರಗಳನ್ನೆಲ್ಲ ಓದಿದ ಮೇಲೆ ಆ ಬ್ರಹ್ಮಸೂತ್ರಗಳನ್ನ ಓದಿದ ಬಲದಿಂದ ಈ ಮಂತ್ರಕ್ಕೆ ಇಷ್ಟರ್ಥ, ಇದೇ ಅರ್ಥ ಅಂತ ತೀರ್ಮಾನ ಆಮೇಲೆ ಮಾಡೋದು. ಹಾಗಾದ್ರೆ ಇಲ್ಲಿ ಅರ್ಥ ತೀರ್ಮಾನ ಆಗಿರೋದು ಯಾವುದಕ್ಕೆ ಅಂತ ಪ್ರಶ್ನೆ. ಅದನ್ನ ನಿರ್ಣೀತ ಶಾಸ್ತ್ರ ಅಂತ ಕರೀತಾರೆ. ಅಂದ್ರೆ ಈಗಾಗಲೇ ಅದರ ಅರ್ಥ ಗೊತ್ತಾಗ್ಬಿಟ್ಟಿದೆ ಅಂಥದ್ದು ನಿರ್ಣೀತ ಶಾಸ್ತ್ರ. ಅದು ಯಾವುದು ಅಂದ್ರೆ ಬ್ರಹ್ಮಸೂತ್ರಾದಿಗಂ. ಬ್ರಹ್ಮಸೂತ್ರ, ಮಹಾಭಾರತ ಇದೆಲ್ಲ ನಿರ್ಣೀತ ಶಾಸ್ತ್ರ ಅಂತ ಕರೀತಾರೆ. ಯಾಕಂದ್ರೆ ಬ್ರಹ್ಮಸೂತ್ರದ ಅರ್ಥ ಏನು ಅಂತ ನಮ್ಗೆ ಮಧ್ವಾಚಾರ್ಯರ ಭಾಷ್ಯದಿಂದ ಗೊತ್ತಾಗತ್ತೆ. ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ 4 ಗ್ರಂಥ ಬರೆದಿದ್ದಾರೆ. ಅಷ್ಟೊಂದು ಓದಿದ್ಮೇಲೆ ಬ್ರಹ್ಮಸೂತ್ರದ ಅರ್ಥ ನಿರ್ಣೀತ ಗೊತ್ತಾಗೋಯ್ತು. ಆದ್ರೆ ಇನ್ನೂ ಗೊತ್ತಾಗದೇ ಇರೋದು ಒಂದಿದೆ, ಅದು ಯಾವುದು? ವೇದ ಉಪನಿಷತ್ತುಗಳು. ಇದರ ಅರ್ಥ ಅಲ್ಲ, ಅದಕ್ಕೂ ಬರ್ದಿದಾರಲ್ವಾ ಅಂತ ಪ್ರಶ್ನಿಸ್ಬೋದು. ನಿಜ, ಅದು ಅನಂತ ವೇದ ಅಲ್ವಾ? ಅನಂತ ವೇದಗಳ ಅರ್ಥವನ್ನ ಇನ್ನು ಬ್ರಹ್ಮಸೂತ್ರದಿಂದ ನಿರ್ಣಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರಿಂದ ನಿರ್ಣೇತವ್ಯ ಅಂದ್ರೆ ಇನ್ನೂ ಅದರ ಅರ್ಥವನ್ನ ನಿರ್ಣಯ ಮಾಡ್ಬೇಕಾಗಿದೆ. ಅಂತ ವೇದಾದಿ ಶಾಸ್ತ್ರಗಳನ್ನ ನಿರ್ಣೇತವ್ಯ ಅಂತ ಕರೀತಾರೆ. ನಿರ್ಣೀತ ಅಂದ್ರೆ ಬ್ರಹ್ಮಸೂತ್ರಾದಿಗಳು ಅಂತ. ಹಾಗಾಗಿ ಈ 2 ಶಬ್ದ ಎಲ್ಲೇ ಬರ್ಲಿ ಮತ್ತೆ ಶಾಸ್ತ್ರದಲ್ಲಿ ನಿರ್ಣೀತ ಶಾಸ್ತ್ರ ಯಾವುದು ಅಂದ್ರೆ ತಕ್ಷಣ ಹೇಳಕ್ ಬರ್ಬೇಕು ನಮ್ಗೆ.
ಹಾಗೆ ನಿರ್ಣೇತವ್ಯ ಶಾಸ್ತ್ರ ಅಂದ್ರೆ ಯಾವುದು ಅಂದ್ರೆ ತಕ್ಷಣ ವೇದಾದಿಗಳು ಅಂತ ಹೇಳಿ ಬರ್ಬೇಕು. ಈಗ ನಿರ್ಣೀತ ಶಾಸ್ತ್ರ ನಿರ್ಣೇತವ್ಯ. ಈಗ ನಾವು ಬ್ರಹ್ಮಸೂತ್ರ ಕೇಳ್ತಾ ಇದೀವಿ, ಬ್ರಹ್ಮಸೂತ್ರ, ಅನುವ್ಯಾಖ್ಯಾನ, ಸುಧಾ ಎಲ್ಲ ಪಾಠ ಕೇಳ್ತಾ ಇದೀವಿ. ಈಗ ವೇದ ಮಂತ್ರಗಳನ್ನು ಪಾಠ ಕೇಳ್ತಾ ಇರ್ತೀವಿ, ಎರಡಿದೆ. ಈಗ ನಿರ್ಣೀತಸ್ಯ ಶ್ರವಣಾಧಿಕಂ ಸಮಾಚರೆ. ಮೊದಲು ಏನ್ ಕೇಳ್ಬೇಕು? ನಿರ್ಣೀತ ಅಂದ್ರೆ ಬ್ರಹ್ಮಸೂತ್ರ ಇದನ್ನೆಲ್ಲ ಶ್ರವಣ ಮಾಡ್ಬೇಕಂತೆ. ಅದನ್ನ ಮಧ್ವಾಚಾರ್ಯರು ಹೇಳಿದ್ದಾರೆ, ಯದಿ ತಾತ ಗುರುರ್ನಾಸ್ತಿ ನಿರ್ಣೀತ ಶ್ರವಣಾಧಿಕಂ. ಅಲ್ಲಿ ನಿರ್ಣೀತವನ್ನ ಕೇಳ್ಬೇಕು ಅಂದ್ರು. ಯಾವ್ದು ನಿರ್ಣೀತ? ಬ್ರಹ್ಮಸೂತ್ರ, ಪುರಾಣ, ಮಹಾಭಾರತ ಇದೆಲ್ಲ ಕೇಳ್ಬೇಕು ಅಂತ ಅರ್ಥ. ಯಾರಿಂದ ಕೇಳ್ಬೇಕೀಗ? ಆ ಗುರು ಸಿಗ್ತಿಲ್ಲ, ಮತ್ ಬ್ರಹ್ಮಸೂತ್ರ ಪಾಠ ಯಾರಿಂದ ಕೇಳ್ಬೇಕೀಗ ಅಂತ ಪ್ರಶ್ನೆ. ಮತ್ತೆ ಪುರಾಣ, ಮಹಾಭಾರತ ಎಲ್ಲ ಪಾಠ ಯಾರಿಂದ ಕೇಳ್ಬೇಕು? ನಿರ್ಣಯಜ್ಞಾತ್ ಸಮಾಚಾರೆ ಅಂದ್ರೆ ಶಿಷ್ಯನ ಯೋಗ್ಯತೆಯನ್ನ ತಿಳಿದು ಪಾಠ ಮಾಡೋ ಗುರು ಸಿಗದೆ ಇದ್ರು ಯಾರು ಸರ್ವಜ್ಞಾನಂ ಸಿದ್ಧಾಂತಾನುಸಾರೇಣ ಅಂದ್ರೆ ಮಧ್ವಾಚಾರ್ಯರ ಸಿದ್ಧಾಂತ ಏನಿದೆ, ಸರ್ವಮೂಲ ಗ್ರಂಥದಲ್ಲಿ ಬಂದ ಸಿದ್ಧಾಂತ, ಈ ಸಿದ್ಧಾಂತಕ್ಕೆ ಅನುಸಾರವಾಗಿ ಯಾರು ತಿಳ್ಕೊಂಡಿರ್ತಾನಲ್ಲ ಗುರು, ಅವನ ಹತ್ರ ಕೇಳ್ಬೇಕಂತೆ. ಇಷ್ಟಿದೆ. ಅಂದ್ರೆ ಇದ್ರ ಅಭಿಪ್ರಾಯ ಏನು ಅಂತ ಮುಂದೆ ಚೆನ್ನಾಗಿ ಬಿಡಿಸ್ತಾರೆ. ಇದು ಒಟ್ಟು ಸಾರ ಏನೀಗ? ಈಗ ಗುರುಗಳ ಬಗ್ಗೆ ಯಾಕೆ ಬರ್ತಾ ಇದೆ ಅದ್ರ ಎಲ್ಲ ಹಿನ್ನೆಲೆ ತಗೊಂಡು ಇದ ಮುಕ್ತಂ ಭವತಿ. ಒಟ್ಟ ಅಭಿಪ್ರಾಯ ಎಷ್ಟು? ಮಧ್ವಾಚಾರ್ಯ ಹೇಳಿದ ಅಭಿಪ್ರಾಯ ಇಷ್ಟಂತೆ. ಅದು ಜಯತೀರ್ಥರು ವಿಸ್ತಾರ ಮಾಡ್ತಾರೆ. ಏನು? ಮುಖ್ಯಸ್ಯ ಗುರೋಹೋ ಪ್ರಥಮಂ ಅಲಾಭೇಪಿ ನ ಶ್ರವಣಾದ್ಯ ಭಾವಾಪತ್ತಿ. ಈಗ ಮುಖ್ಯನಾದ ಗುರು ಒಬ್ಬ ಸಿಗ್ಲಿಲ್ಲ, ಶಿಷ್ಯನ ಯೋಗ್ಯತೆಯನ್ನು ತಿಳ್ಕೊಂಡು ಉಪದೇಶ ನೀಡಬಲ್ಲ ಗುರು ಸಿಗ್ಲಿಲ್ಲ. ಹಾಗೇನ್ ಮಾಡ್ಬೇಕು? ಕೇಳ್ದೆ ಸುಮ್ಮನೆ ಕೂತ್ಬಿಡೋದ ಮನೇಲಿ? ಇಲ್ಲ, ಹಾಗ್ ಮಾಡ್ಬೇಡಿ ಅಂತಾರೆ. ಹಾಗಾದ್ರೆ ಏನ್ ಮಾಡ್ಬೇಕು? ಅಮುಖ್ಯಾದಪಿ ಗುರೋಹೋ ತದುಪಪತ್ತೇಹೇ. ಮುಖ್ಯ ಗುರು ಸಿಗದ್ರೆ ಅಮುಖ್ಯ ಗುರು ಅಂತ ಸಿಕ್ಕದ್ನೋ ಇಲ್ವೋ ಅವನಿಂದ ಕೇಳಲಿಕ್ಕೆ ಶುರು ಮಾಡ್ಬೇಕು. ಅದೇನದು ಮುಖ್ಯ ಗುರುಗಳು ಅಮುಖ್ಯ ಗುರುಗಳು ಅಂದ್ರೆ ಏನರ್ಥ ಅಂದ್ರೆ ಮುಖ್ಯ ಗುರುವಿನ ಲಕ್ಷಣ ಏನು, ಅಮುಖ್ಯ ಗುರುವಿನ ಲಕ್ಷಣ ಏನು ಅಂತ ಒಂದು ವಿಚಾರ ಮಾಡ್ತಾರೆ ಜಯತೀರ್ಥರು. ಅವ್ರು ಹೇಳೋದಿಷ್ಟು, ತತ್ರ ಮುಖ್ಯವತ್ ಅಮುಖ್ಯಸ್ಯ ಅತಿಗಹನ ವೇದಾದಿ ವ್ಯಾಖ್ಯಾನ ಸಾಮರ್ಥ್ಯ ಅಭಾವೇಪಿ ನಿರ್ಣೀತ ವ್ಯಾಖ್ಯಾನಂ ಉಪಪದ್ಯತೆ ಏವ. ಮುಖ್ಯ ಗುರು ಅಂದ್ರೆ ವೇದ ಮಂತ್ರಗಳು ಕೊಟ್ಟಾಗ ಅರ್ಥ ಹೇಳಿಕ್ ಬರ್ಬೇಕು, ಆ ಗುರು ಮುಖ್ಯ ಗುರು ಅಂತೆ. ಎಂಥ ಕಠಿಣವಾದ ವೇದ ಮಂತ್ರ ಕೊಟ್ರು ಆ ಕಠಿಣವಾದ ಅತಿ ಗಹನವಾದ ವೇದ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ಅವ್ರು ಮುಖ್ಯ ಗುರು ಅಂತೆ. ಹಾಗಾದ್ರೆ ಅತಿ ಗಹನ ವೇದಾದಿ ವ್ಯಾಖ್ಯಾನ ಸಾಮರ್ಥ್ಯ ಇದ್ರೆ ಅವ್ನು ಮುಖ್ಯ ಗುರು. ಈಗ ಮನು ಸೂಕ್ತಕ್ಕೆ ಅರ್ಥ ಹೇಳಿಕ್ ಬರ್ಬೇಕು ಅವ್ರಿಗೆ ಮಂತ್ರಗಳಿಗೆ. ಆಮೇಲೆ ಪುರುಷ ಸೂಕ್ತ, ಆ ಮಂತ್ರಕ್ಕೆ ಅರ್ಥ ಹೇಳಿಕ್ ಬರ್ಬೇಕು. ಇನ್ನು ಋಗ್ವೇದದ ಮಂತ್ರಗಳು ಬಂದ್ರೆ ಅದಕ್ಕೆ ಭಾಷ್ಯ ನೋಡ್ಕೊಂಡು ಅರ್ಥ, ಅಂದ್ರೆ ಋಗ್ಭಾಷ್ಯ ಎಲ್ಲ ಇದೆಯಲ್ಲ, ಆ ಋಗ್ಭಾಷ್ಯ ಎಲ್ಲ ನೋಡಿ ಅರ್ಥ ಹೇಳಿಕ್ ಬರ್ಬೇಕು. ಹಾಗಾದ್ರೆ ವೇದ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡೋ ಶಕ್ತಿ ಇದ್ರೆ, ಅರ್ಥವನ್ನ ಹೇಳಲಿಕ್ ಬರ್ತ್ರೆ ಅಂತ ವ್ಯಕ್ತಿ ಅವ್ನ್ ಮುಖ್ಯ ಗುರು. ಯಾರಿಗೆ ಅಂತ ಅತಿ ಗಹನವಾದ ವೇದ ಮಂತ್ರದ ಅರ್ಥ ಬಹಳ ಗಹನ, ತುಂಬಾ ಗೂಢಾಭಿಪ್ರಾಯ ಆಳವಾಗಿರುತ್ತೆ, ಅಂತ ವೇದ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರಲಿಲ್ಲ ಅಂತ ಇಟ್ಕೊಳ್ಳಿ. ಆದ್ರೆ ಹಾಗಂತ ಅವನಿಗೆ ಬ್ರಹ್ಮಸೂತ್ರಕ್ಕೆ ಅರ್ಥ ಹೇಳಿಕ್ ಬರುತ್ತೆ, ವೇದಕ್ಕೆ ಅರ್ಥ ಹೇಳಿಕ್ ಬರ್ದೇ ಇರ್ಬೋದು, ಅದ ಬ್ರಹ್ಮಸೂತ್ರಗಳಿಗೆ ಅರ್ಥ ಹೇಳಿಕ್ ಬರುತ್ತೆ, ಮಹಾಭಾರತ ಪುರಾಣಗಳ ಅರ್ಥವನ್ನ ಹೇಳಿಕ್ ಬರುತ್ತೆ ಅಂತ ಆದ್ರೆ ಆಗ ಅವನ ಕೈಲಿ ಕೇಳಿ. ಬ್ರಹ್ಮಸೂತ್ರ ಅರ್ಥ ಆಗತ್ತೋ ಇಲ್ವೋ ಅವನಿಗೆ? ಅರ್ಥ ಆಗತ್ತೆ. ಹಾಗಾದ್ರೆ ಆ ನಿರ್ಣೀತ ವ್ಯಾಖ್ಯಾನ ಉಪಪದ್ಯತೆಯವ. ನಿಜವಾಗಿ ನೀವು ವೇದ ಮಂತ್ರಗಳ ಅರ್ಥ ತಿಳಿಲಿಕ್ಕೆ ಕಷ್ಟ ಆಯ್ತು ಅಂತ ಗುರು ಸಿಗ್ಲಿಲ್ಲ ಅಂದ್ರು ಕನಿಷ್ಠ ಪಕ್ಷ ಬ್ರಹ್ಮಸೂತ್ರಗಳ ಅಂದ್ರೆ ಈಗಾಗಲೇ ಈ ಅರ್ಥ ಅಂತ ಸಿದ್ಧ ಆಗೋಗಿದೆ ಬ್ರಹ್ಮಸೂತ್ರಕ್ಕೆ, ಅಂತ ಬ್ರಹ್ಮಸೂತ್ರ, ಮಹಾಭಾರತ, ಪುರಾಣ ಇವುಗಳ ಅರ್ಥವನ್ನಾದ್ರೂ ಆ ಅಮುಖ್ಯನಾದ ಗುರುವಿನಿಂದ ತಿಳ್ಕೊಳ್ಳೇಬೇಕು. ಅಲ್ಲ ನೀವು ವೇದ ಮಂತ್ರದ ಬಗ್ಗೆ ಯಾಕೆ ಹೀಗಂದ್ರೆ ತುಂಬಾ ಕಷ್ಟ, ವೇದ ಮಂತ್ರದ ಅರ್ಥ ಹೀಗೆ ತೀರ್ಮಾನ ಮಾಡೋದು, ಹಾಗಾಗಿ ಗುರುಗಳು ಸಿಗಲ್ಲ ಅಂದ್ರೆ ಅಯ್ಯೋ ಬ್ರಹ್ಮಸೂತ್ರದ ಅರ್ಥ ತಿಳ್ಕೊಳ್ಳೋದು ಕಷ್ಟನೇ ತಾನೆ. ಈಗ ಪುರಾಣ ಹೇಳೋದು ಅಂದ್ರೆ ತುಂಬಾ ಕಷ್ಟನೇ. ಪುರಾಣಗಳಲ್ಲಿ ಎಷ್ಟೆಷ್ಟೋ ವಿರೋಧಗಳಿರುತ್ತೆ. ಹಿಂದ್ ಬಂದಿದ್ ವಿಷಯ ಮುಂದ್ ಬಂದಿದ್ ವಿಷಯ ಬೇರೆನೆ ಇರುತ್ತೆ. ಹಿಂದ್ ಏನೋ ಹೇಳಿರ್ತಾರೆ, ಮುಂದೆ ಇನ್ನೇನೋ ಹೇಳ್ತಾ ಇರ್ತಾರೆ, ಪರಸ್ಪರ ಸಂಗತಿ ಇರಲ್ಲ. ಇಷ್ಟೆಲ್ಲ ತುಂಬಾ ಕಠಿಣ ಪುರಾಣ ಗ್ರಂಥಗಳ ಅರ್ಥವನ್ನ ಹೇಳೋದು. ಆದ್ರಿಂದಲೇ ಮಹಾಭಾರತ ತಾತ್ಪರ್ಯದಲ್ಲಿ ಮೊದಲು ಮಧ್ವಾಚಾರ್ಯರು ಅಷ್ಟೆಲ್ಲ ಶ್ಲೋಕವನ್ನ ಬರೆದು ಸರ್ವಶಾಸ್ತ್ರಾರ್ಥ ನಿರ್ಣಯ ಅಂತ ಮಾಡಿರೋದು. ಅಷ್ಟು ಕಷ್ಟ ಪುರಾಣ. ಮಹಾಭಾರತ ಅಂತೂ ಒಂದ್ಸರಿ ಓದೋದೇ ಕಷ್ಟ, ಇನ್ನು ಅದನ್ನ ಪಾಠ ಹೇಳಿ ಅದ್ರಲ್ಲಿ ಬರೋ ವಿರೋಧ ಪರಿಹಾರ ಮಾಡಿ ಇನ್ನು ತುಂಬಾ ಅಸಾಧ್ಯವಾದ ಕೆಲಸ. ಆದ್ರಿಂದಲೇ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಆಚಾರ್ಯರು ಬರೆದ್ರು. ಇಷ್ಟೆಲ್ಲ ಆಚಾರ್ಯ ಗ್ರಂಥ ಬರೆದಿದ್ದಾರೆ ಅಂದ್ರೆ ಏನರ್ಥ? ಈ ನಿರ್ಣೀತ ಅಂತ ಒಂದ್ ಶಾಸ್ತ್ರ ಸಿಗೋದೇ ಇಲ್ಲ. ಇದಕ್ಕೆ ಇಷ್ಟ ಅರ್ಥ ಅಂತ ಹೇಳೋ ಒಬ್ರು ಗುರುಗಳು ಸಿಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಆ ನಿರ್ಣೀತ ಶಾಸ್ತ್ರದಲ್ಲೂ ವ್ಯಾಖ್ಯಾನ ವಿಪ್ರತಿಪತ್ತಿ ಇದೆ. ಒಬ್ರು ಬ್ರಹ್ಮಸೂತ್ರಕ್ಕೆ ಒಂದ್ ಅರ್ಥ ಬರೆದ್ರೆ ಇನ್ನೊಬ್ರು ಇನ್ನೊಂದು ಅರ್ಥ ಬರೀತಾರೆ. ಈಗ ಟಿಪ್ಪಣಿಗಳಲ್ಲೇ ಗಮನಿಸ್ಬೋದು. ಒಂದು ಟಿಪ್ಪಣಿಕಾರರು ಒಂದ್ ಅರ್ಥ ಬರೆದ್ರೆ ಒಂದ್ ವಾಕ್ಯಕ್ಕೆ ಬ್ರಹ್ಮಸೂತ್ರದ ಅಭಿಪ್ರಾಯವನ್ನ ಅಂದ್ರೆ ಅನುವ್ಯಾಖ್ಯಾನದ ಅಭಿಪ್ರಾಯವನ್ನ ಇನ್ನೊಬ್ರು ಇನ್ನೊಂದ್ ತರ ಬರೀತಾರೆ. ಹಾಗಾದ್ರೆ ಒಬ್ಬೊಬ್ರು ಒಂದೊಂದ್ ತರ ಅರ್ಥ ಬರೀತಾರೆ. ವ್ಯಾಖ್ಯಾನಗಳಲ್ಲಿ ವಿಪ್ರತಿಪತ್ತಿ ಇದೆ, ತುಂಬಾ ಸಂಶಯಗಳಿದೆ.
ಹಾಗಾದ್ರೆ ಒಬ್ರು ಪರಿಮಳದಲ್ಲಿ ಒಂದ್ ಬರ್ದ್ರೆ ಗುರುವರ್ಥ ದೀಪಿಕಾದಲ್ಲಿ ಮತ್ತೊಂದಿರತ್ತೆ. ಅದು ಬಿಟ್ರೆ ಯಾದುಪತ್ಯದಲ್ಲಿ ಮತ್ತೊಂದು, ಶ್ರೀನಿವಾಸ ತೀರ್ಥರ ಟಿಪ್ಪಣಿ, ಒಂದೊಂದು ಟಿಪ್ಪಣಿ ಒಂದೊಂದು ವ್ಯಾಖ್ಯಾನ ವಿಪ್ರತಿಪತ್ತಿ ಇದೆ. ಹಾಗಾದ್ರೆ ಬ್ರಹ್ಮಸೂತ್ರದ ಅರ್ಥವನ್ನ ತಿಳ್ಕೊಳ್ಳೋದಾದ್ರೂ ಹೇಗೆ ಅದನ್ನ ಹೇಳಿ ಮೊದಲಿಗೆ. ಅಂದ್ರೆ ಅದಕ್ಕೆ ಆ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಚ ನಿರ್ಣೀತ ಶಾಸ್ತ್ರಸ್ಯಾಪಿ ವ್ಯಾಖ್ಯಾನ ವಿಪ್ರತಿಪತ್ಯ ಅಭಿಪ್ರಾಯೋ ದುರಧಿಗಮಃ. ಅದರ ಅಭಿಪ್ರಾಯ ಹೇಗೆ ತಿಳ್ಕೊಳ್ಳಿಕ್ಕಾಗತ್ತೆ ಅಂದ್ರೆ ಹಾಗೆಲ್ಲ ಕಷ್ಟ ಪಡ್ಬೇಡಿ. ಯಾಕೆಂದ್ರೆ ಟಿಪ್ಪಣಿಕಾರನ ಅಭಿಪ್ರಾಯ ಚೆನ್ನಾಗೇ ಇರುತ್ತೆ. ಅವ್ರ ಮೂಲ ಉದ್ದೇಶ ಏನಿರುತ್ತೆ, ಮಧ್ವಾಚಾರ್ಯರ ಪಂಕ್ತಿಗಳ ವ್ಯಾಖ್ಯಾನ ಮಾಡ್ಬೇಕಷ್ಟೆ. ಅದನ್ನ ಬೇರೆ ಬೇರೆ ಕ್ರಮದಲ್ಲಿ ಮಾಡಿರ್ತಾರೆ ಅಷ್ಟೇ, ಅದನ್ನ ತಿಳ್ಕೊಳ್ಳಿಕ್ ಬರ್ಬೇಕಷ್ಟೆ. ಇನ್ನು ಬ್ರಹ್ಮಸೂತ್ರದ ಅರ್ಥದಲ್ಲಿ ಸಂಶಯ ಬಂದಿದೆ, ಯಾಕೆ ಶಂಕರ ಭಾಷ್ಯದಲ್ಲಿ ಒಂದಿದೆ, ರಾಮಾನುಜ ಭಾಷ್ಯದಲ್ಲಿ ಒಂದಿದೆ, ಒಬ್ಬೊಬ್ಬರ ಭಾಷ್ಯದಲ್ಲಿ ಒಂದು ಇದೆಯಲ್ವಾ, ಅಂದ್ರೆ ಅದೆಲ್ಲ ಕಷ್ಟ ಪಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಸರ್ವಜ್ಞ ಪ್ರಣೀತ ಉಪಾಯ ಗ್ರಂಥಾನುಸಾರೇಣ ಅಮುಖ್ಯಸ್ಯ ಗುರೋಹೋ ತದ್ ಅವಗಮ ಸಂಭವಾತ್. ಆ ಗುರುಗಳು ಓದ್ಕೊಳ್ತಾರೆ, ಏನ್ ತೊಂದ್ರೆ ಇಲ್ಲ. ಯಾಕೆ ಸರ್ವಜ್ಞ ಪ್ರಣೀತ ಅಂದ್ರೆ ಮಧ್ವಾಚಾರ್ಯರು ರಚನೆ ಮಾಡಿದ ಗ್ರಂಥಗಳೇನಿದೆ ಬ್ರಹ್ಮಸೂತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಅಣುಭಾಷ್ಯ, ಇದನ್ನೆಲ್ಲ ಓದಿ ಆ ಮುಖ್ಯ ಗುರು ಅಂದ್ರೆ ಅತಿ ಗಹನವಾದ ವೇದ ಮಂತ್ರಕ್ಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಶಕ್ತಿ ಇಲ್ಲದೆ ಹೋದ್ರು, ಇಂಥ ಗ್ರಂಥಗಳನ್ನ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಗೆ ಶಕ್ತಿ ಇದೆ ಅಂಥ ಗುರುವಿನಿಂದ ಇಷ್ಟನ್ನಾದ್ರೂ ತಿಳ್ಕೊಳ್ಳಿ ಅಂತ. ಸರಿ, ಅದರಿಂದ ಏನಾಯ್ತು, ಅಮುಖ್ಯ ಶ್ರವಣಾದೋ ಅನುಷ್ಠಿತೆ ಮುಖ್ಯೋಪಿ ಗುರು ಲಭ್ಯತೆ. ಹಾಗಾಗಿ ಏನೋ ಒಂದ್ ರೀತಿಯಲ್ಲಿ ಅಮುಖ್ಯವಾದ ಗುರುವಿನಿಂದ ನೀವು ಒಂದಿಷ್ಟು ಶ್ರವಣ ಮಾಡಿದ್ರೆ ಕೊನೆಗೆ ಮುಖ್ಯನಾದ ಗುರುನು ಸಿಗ್ತಾನೆ, ಅಂದ್ರೆ ಅಪರೋಕ್ಷ ಜ್ಞಾನಿಗಳು ಸಿಗ್ತಾರೆ ಅಂತ. ಇದೆಲ್ಲ ಮುಖ್ಯ ಗುರು ಅಂತಂದ್ರೆ ಅದು ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿರೋ ಗುರುನೇ ನಿಜವಾದ ಆ ಯೋಗ್ಯತೆಯನ್ನ ತಿಳಿದು ಉಪದೇಶ ಮಾಡುವಂತ ಶಕ್ತಿ ಇರೋ ಗುರು. ಇಲ್ಲ ನಿಯತ ಗುರುಗಳು ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ಆ ಶಕ್ತಿ ಇರೋದು. ಸಾಮಾನ್ಯವಾದ ಗುರುಗಳಿಗೆ ಅಂತ ಶಕ್ತಿ ಹೇಗ್ ಬರ್ಲಿಕ್ಕೆ ಸಾಧ್ಯ? ಶಿಷ್ಯನ ಯೋಗ್ಯತೆಯನ್ನ ತಿಳಿಬೇಕು ಅಂದ್ರೆ ಅವ್ರ ಯಥ ಯೋಗ್ಯತೆ ಇರ್ಬೇಕು ಅಂತ ಗುರುಗಳಿಗೆ. ಯಾಕೆಂದ್ರೆ ತಮ್ಮ ತಮ್ಮ ಯೋಗ್ಯತೆ ಏನು ಅಂತಾನೆ ಗೊತ್ತಿರಲ್ಲ, ಅದ್ರಲ್ಲಿ ಬೇರೆಯವ್ರ ಯೋಗ್ಯತೆ ತಿಳಿಬೇಕು ಅಂದ್ರೆ ಅದು ಅಪರೋಕ್ಷ ಜ್ಞಾನಿಗಳು. ಅಂತ ಮುಖ್ಯ ಗುರುಗಳು ಸಿಗ್ಬೇಕು, ಅವ್ರ ಹತ್ರ ನಾವು ಉಪದೇಶ ಪಡಿಬೇಕು ಅಂತಾದ್ರೆ ಮೊದಲಿಗೆ ಅಮುಖ್ಯ ಗುರು ಸಿಕ್ಕಿದವನಿಂದಲೇ ಅಷ್ಟು ಅರ್ಥವನ್ನ ತಿಳ್ಕೊಳ್ಬೇಕಂತ. ಅದನ್ನ ತಿಳ್ಕೊಳ್ತಾ ಆ ಮುಖ್ಯ ಗುರು ಒಂದು ದಿವಸ ಸಿಗ್ತಾನೆ. ಸಿಕ್ಕದಾಗ ಅವನು ಯಾವುದನ್ನ ಉಪದೇಶ ಕೊಡ್ಬೇಕು, ಯಾರ ಯೋಗ್ಯತೆ ಎಷ್ಟು ಅದನ್ನ ತಿಳ್ಕೊಂಡು ಅವನು ಅನುಗ್ರಹ ಮಾಡ್ತಾನೆ. ಆಮೇಲೆ ಅವನಿಗೆ ದೇವರ ಜ್ಞಾನ ಸಿಗತ್ತೆ, ದೇವರ ಅಪರೋಕ್ಷ ಜ್ಞಾನ ಆಮೇಲೆ ಆಗತ್ತೆ. ಇಷ್ಟೆಲ್ಲ ಇಲ್ಲಿ ಬಂದಿರೋ ವಿಷಯ. ಇದಕ್ಕೆ ಟಿಪ್ಪಣಿಗಳಲ್ಲಿ ಅನೇಕ ವಿಚಾರಗಳನ್ನ ಇಲ್ಲಿ ಮಾಡಿದ್ದಾರೆ. ಈಗ ಆಧ್ಯಾತ್ಮಿಕ ಶಕ್ತಿ ಇರಬೇಕು ಅಂತ ಬಂತು ಶಿಷ್ಯನಿಗೆ. ಒಬ್ಬ ಶಿಷ್ಯನಿಗೆ ಆಧ್ಯಾತ್ಮಿಕ ಶಕ್ತಿ ಇರಬೇಕು ಅಂದ್ರೆ ಏನರ್ಥ ಈ ಶಬ್ದಕ್ಕೆ? ಅದಕ್ಕೆ ಪರಿಮಳದಲ್ಲಿ ಅದರ ಅರ್ಥವನ್ನು ಬಿಡಿಸ್ತಾರೆ. ಅಂದ್ರೆ ಆಧ್ಯಾತ್ಮ, ನಾವೆಲ್ಲ ಶಬ್ದ ಕೇಳ್ತಾ ಇರ್ತೀವಿ, ಅಧ್ಯಾತ್ಮ, ಆಧ್ಯಾತ್ಮ, ಆಧ್ಯಾತ್ಮಿಕ, ಆಧ್ಯಾತ್ಮ ಮಾರ್ಗದಲ್ಲಿ ಇರ್ಬೇಕು, ಆಧ್ಯಾತ್ಮಿಕ ಶಕ್ತಿ ಪಡೆದಿರ್ಬೇಕು. ಏನ್ ಅರ್ಥ ಇದಕ್ಕೆ? ಆಧ್ಯಾತ್ಮ ಅಧ್ಯಾತ್ಮ ಅಂತ ಅಷ್ಟು ಸಲ ಹೇಳ್ತಾ ಇರ್ತೀವಿ, ಆದ್ರೆ ಏನ್ ಅರ್ಥ ಇದಕ್ಕೆ? ಅಧಿಕೃತವಾಗಿ ಪರಿಮಳ ಟಿಪ್ಪಣಿಯಲ್ಲಿದೆ. ರಾಯರು ಬಿಡಿಸಿದ್ದಾರೆ, ಯಾದುಪತ್ಯದಲ್ಲಿ ಬಿಡಿಸಿದ್ದಾರೆ, ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಬಿಡಿಸಿದ್ದಾರೆ, ವಾಕ್ಯಾರ್ಥ ರತ್ನಮಾಲಾದಲ್ಲಿ ಬಿಡಿಸಿದ್ದಾರೆ. ಏನು ಈ ಶಬ್ದಕ್ಕೆ ಅರ್ಥ ಅಂತ ನಮ್ಗೆ ಇಲ್ಲಿ ಈ ಭಾಗದ ಅರ್ಥ ಸಿಗತ್ತೆ. ಮತ್ತೆ ಇನ್ನೊಂದ್ ಕಡೆನೂ ಸಿಗತ್ತೆ ನಮ್ಗೆ. ಮೊದಲನೇ ಅಧ್ಯಾಯದಲ್ಲಿ ಅಂದ್ರೆ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದಲ್ಲಿ ಮತ್ತೆ ಬರುತ್ತದು ಪ್ರಾಣಾಧಿಕರಣ ಅಂತ ಒಂದು ಅಧಿಕರಣ ಇದೆ. ಆ ಪ್ರಾಣಾಧಿಕರಣದಲ್ಲಿ ಈ ಪ್ರಾಣದೇವರು ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನಿಗೂ ಪ್ರಾಣ ಅಂದ್ರೆ ದೇವರು. ನಮ್ಮ ಎಲ್ಲ ಇಂದ್ರಿಯ, ನಮ್ಮ ದೇಹ, ಇದಕ್ಕೆಲ್ಲ ಚೇಷ್ಟಾಪ್ರದರು, ಒಂದೇ ಪ್ರತಿ ಕೆಲಸಕ್ಕೂ ಅವರು ಅನುಗ್ರಹವನ್ನ ಮಾಡೋರು. ಅಲ್ಲಿ ಅಧ್ಯಾತ್ಮ ಅನ್ನೋ ಶಬ್ದಕ್ಕೆಲ್ಲ ಅರ್ಥವನ್ನ ವಿವರಿಸಿದ್ದಾರೆ, ಅಲ್ಲೂ ಕೂಡ ಬರುತ್ತೆ. ಇಲ್ಲಂತೂ ಸದ್ಯಕ್ಕೆ ಬಂದಿದೆ 3ನೇ ಅಧ್ಯಾಯದ ಈ ಪ್ರಸಂಗದಲ್ಲಿ. ಅಧ್ಯಾತ್ಮ ಅನ್ನೋಲ್ಲಿ ಅಧಿಕ ಆತ್ಮ ಅಂತ ತಗೊಳ್ಬೇಕಂತೆ. ಅಧಿಕ ಆತ್ಮ ಯಾರು? ಅಧಿಕ ಎಲ್ಲರಿಗಿಂತಲೂ ಶ್ರೇಷ್ಠನಾದ ಆತ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಅಧಿಕ ಆತ್ಮ ಅವನು ಪರಮಾತ್ಮ. ಅವನಿಗೆ ಸಂಬಂಧಪಟ್ಟ ಜ್ಞಾನ ಅಂದ್ರೆ ಪರಮಾತ್ಮನನ್ನ ಕುರಿತು ಮಾಡುವ ಧ್ಯಾನ, ಅದನ್ನ ಆಧ್ಯಾತ್ಮಿಕ ಅಂತ ಕರೀತಾರೆ. ಹಾಗಾದ್ರೆ ಅಧಿಕ ಆತ್ಮ ಅಧ್ಯಾತ್ಮ, ಅವನಿಗೆ ಸಂಬಂಧಪಟ್ಟ ಜ್ಞಾನ, ಅವನಿಗೆ ಸಂಬಂಧಪಟ್ಟಂತಹ ಯಾವುದೇ ಗುಣ, ಇದನ್ನೆಲ್ಲ ಆಧ್ಯಾತ್ಮಿಕ ಅಂತ ಕರೀತಾರೆ. ಹಾಗಾದ್ರೆ ಆಧ್ಯಾತ್ಮಿಕ ಶಕ್ತಿ ಪಡೆಯೋದು ಅಂದ್ರೆ ದೇವರ ಬಗ್ಗೆ ಧ್ಯಾನ ಮಾಡ್ಲಿಕ್ಕೆ, ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ದೇವರ ಬಗ್ಗೆ ಮನನ ಮಾಡ್ಲಿಕ್ಕೆ ಬೇಕಾದ ಸದ್ಗುಣಗಳನ್ನ ಪಡೆಯೋದು ಅಂತ. ಇದನ್ನೇ ಆಧ್ಯಾತ್ಮಿಕ ಶಕ್ತಿಯನ್ನ ಪಡೆಯೋದು ಅನ್ನೋದಕ್ಕೆ ಅರ್ಥ. ಕೆಲವರು ಏನ್ ಅರ್ಥ ಮಾಡ್ತಾರೆ ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ಪಡೆಯೋದು ಅಂದ್ರೆ ಮಹಾವಾಕ್ಯಾರ್ಥ ಪ್ರಮಾದರಹಿತೇನ ಇತ್ಯರ್ಥ ಇದು ಏಕೆ. ಇಲ್ಲೂ ವಿವಾದ ಇದೆ. ಕೆಲವರು ಅರ್ಥ ಹೇಳೋದು, ಈಗ ಚಿಕ್ಕ ವಾಕ್ಯಗಳಿಗೆ ಅರ್ಥ ಆಗದೆ ಇರ್ಬೋದು. ಈಗ ವೇದ ಮಂತ್ರಗಳಲ್ಲಿ ಎಲ್ಲಾ ವಾಕ್ಯ ಅರ್ಥ ಆಗದೆ ಇರ್ಬೋದು ನಿಜ, ಆದ್ರೆ ಮೂಲಭೂತ ವಾಕ್ಯಗಳು ಅಂತಿದೆ, ಸಿದ್ಧಾಂತ ವಿರೋಧಿಯಾದದ್ದಲ್ಲ. ಮೂಲಭೂತ ವಾಕ್ಯ ಅಂದ್ರೆ ಹರಿಸರ್ವೋತ್ತಮತ್ವ ಹೇಳೋದು, ವಾಯು ಜೀವೋತ್ತಮತ್ವ ಹೇಳೋದು, ಇಂಥ ವೇದ ಮಂತ್ರಗಳಿದೆ.
ಆ ಮಂತ್ರಗಳ ಅರ್ಥವನ್ನಾದ್ರೂ ಚೆನ್ನಾಗಿ ತಿಳಿದಿರ್ಬೇಕು. ಆ ಅರ್ಥದಲ್ಲಿ ಸಂಶಯ ಇರಬಾರ್ದು ಅಂತ ಅರ್ಥ. ಅಂಥವನಾಗಿರ್ಬೇಕಂತ ಶಿಷ್ಯ. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಗುರುಗಳಂತವ್ರು ಸಿಗ್ಬೇಕು, ಅಂತ ಗುರುಗಳಿಂದ ಉಪದೇಶ ಪಡೆದಿರ್ಬೇಕು. ಅಂತೂ ಮಹಾವಾಕ್ಯ ಅರ್ಥ, ಮುಖ್ಯ ವಾಕ್ಯಗಳು ಅಂತ ಏನೇನಿದೆ, ಭಗವಂತನ ಪಾರಮ್ಯವನ್ನ ಪ್ರತಿಪಾದನೆ ಮಾಡೋ ವಾಕ್ಯ, ಅದರಲ್ಲಿ ಎಂದಿಗೂ ಪ್ರಮಾದ ಇರಬಾರ್ದು, ಅಜ್ಞಾನ ಇರಬಾರ್ದು ಅಂಥವನು. ಅಥವಾ ಇನ್ನೊಂದರ್ಥ, ಅಥವಾ ಇನ್ನೊಂದರ್ಥ ಅಂತ ಇನ್ನೂ ಎರಡು ಅರ್ಥ ಹೇಳ್ತಾರೆ. ಹಾಗಾದ್ರೆ ಒಬ್ಬ ಶಿಷ್ಯನಲ್ಲಿ ಆಧ್ಯಾತ್ಮಿಕ ಶಕ್ತಿ ಇರ್ಬೇಕು, ಅದನ್ನ ಸಂಪಾದನೆ ಮಾಡ್ಬೇಕು ಶಿಷ್ಯ, ಆಗ ಮಾತ್ರ ಅವನಿಗೆ ಒಳ್ಳೆ ಮುಖ್ಯ ಗುರು ಸಿಗ್ತಾನೆ ಅಂತ ಆದ್ರೆ ಆ ಆಧ್ಯಾತ್ಮಿಕ ಶಕ್ತಿ ಪಡೆಯೋದು ಅಂದ್ರೆ ಎರಡು ಅರ್ಥ ಬಂತೀಗ. ಇನ್ನು 3-4ನೇ ಅರ್ಥ ಏನು, ಅದರ ವಿವರಣೆ ಹೇಗ್ ಕೊಡ್ತಾರೆ, ವಿವರಣೆಯನ್ನು ಹೇಗ್ ಮಾಡ್ತಾರೆ, ಯಾದುಪತ್ಯದಲ್ಲಿ ಇನ್ನು ಇದರ ಬಗ್ಗೆ ಏನ್ ವಿಷಯ ಹೇಳ್ತಾರೆ, ಬೇರೆ ಬೇರೆ ಟಿಪ್ಪಣಿಗಳೇನು ವಿಶೇಷ ವಿಚಾರ ಇದೆ, ಅದನ್ನೆಲ್ಲ ಮುಂದಿನ ಪಾಠದಲ್ಲಿ ಅಂದ್ರೆ ನಾಡಿದ್ದು ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.